ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರು ಹೊರವಲಯದ ಒಂದು ತಾವರೆಕೆರೆ ಬಳಿ ನಡೆದ ಕಲ್ಲು ಕ್ವಾರಿ ದುರ್ಘಟನೆಗೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ಸುಮೋಟೋ ಕೇಸ್ ದಾಖಲಾಗಿದೆ. ಈ ಸಂಬಂಧಪಟ್ಟಂತೆ ವಿಸ್ತೃತವಾದ ಒಂದು ವರದಿ ನೀಡುವಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ NHRC ಈಗ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವುದು. ಏನು ಕಲ್ಲು ಕ್ವಾರಿಯಲ್ಲಿ ನಡೆದ ದುರ್ಘಟನೆಯಲ್ಲಿ ಸುಮಾರು 7 ಮಂದಿ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿರ್ತಾರೆ. ಮತ್ತೆ ಈ ಒಂದು ಘಟನೆಯಲ್ಲಿ 5 ಕಾರ್ಮಿಕರು ಕೂಡ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಒಂದು ಘಟನೆ ಬಳಿಕ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈಗ ಈ ಒಂದು ಘಟನೆ ಬಗ್ಗೆ ಒಂದು ತನಿಖೆ ನಡೆಸೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿರೋದು. ಮತ್ತೆ ಸುಮಾರು 2 ವಾರಗಳಲ್ಲಿ ಇದ್ರ ಬಗ್ಗೆ ಒಂದು ವಿಸ್ತೃತವಾದ ಒಂದು ವರದಿಯನ್ನು ಕೂಡ ನೀಡಬೇಕು ಅಂತೇಳಿ ಈಗ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಏನು ಈ ಒಂದು ಕಲ್ಲು ಕ್ವಾರಿಯಲ್ಲಿ ಸುಮಾರು 16 ಮಂದಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಅದು ನಿಜವಾಗಿದ್ದಲ್ಲಿ ಇದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಬೇಕು. ಮತ್ತೆ ಇದು ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗುತ್ತೆ. ಅದರಿಂದ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು, ಮತ್ತೆ ಕಾರ್ಮಿಕರ ಒಂದು ವ್ಯವಸ್ಥೆ ಅಲ್ಲಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕು ಅಂತೇಳಿ ಈಗ NHRC ಇಂದ ಒಂದು ನೋಟಿಸ್ ಕೂಡ ಜಾರಿಯಾಗಿರುವಂಥದ್ದು. ಈಗಾಗಲೇ ಇದ್ರ ಬಗ್ಗೆ ಒಂದು ಸುಮೋಟೋ ಕೇಸನ್ನು ಕೂಡ NHRC ಅವರು ದಾಖಲು ಮಾಡಿಕೊಂಡು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮತ್ತೆ ವಿವರವಾದ ಒಂದು ವರದಿಯನ್ನು ನೀಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ನೀಡಲಾಗಿದೆ. ಏನು ಇತ್ತೀಚೆಗೆ ಏನು ತಾವರೆಕೆರೆ ಬಳಿಯ ಒಂದು ಮಾದಪಟ್ಟಣ ಬಳಿ 2 ಕಲ್ಲು ಕ್ವಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಈ ಒಂದು ಕಲ್ಲು ಕ್ವಾರಿಗಳಲ್ಲಿ ಸುಮಾರು ಸಾಕಷ್ಟು ಮಂದಿ ಕಾರ್ಮಿಕರು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಈ ವೇಳೆ ಏನು ಮೇಲ್ಭಾಗದ ಒಂದು ಬಂಡೆ ತೆರವು ಸಮಯದಲ್ಲಿ ಬಂಡೆ ಮೇಲ್ಗಡೆಯಿಂದ ಕೆಳಭಾಗಕ್ಕೆ ಹುರುಳಿದ ಪರಿಣಾಮವಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಂತ ಸುಮಾರು 7 ಮಂದಿ ಕಾರ್ಮಿಕರು ದಾರುಣವಾಗಿ ತಮ್ಮ ಜೀವವನ್ನು ಕಳ್ಕೊಂಡಿರ್ತಾರೆ. ಮತ್ತೆ ಅಲ್ಲಿದ್ದಂತ ಇನ್ನೂ ಕೆಲವು ಮಂದಿ ಗಂಭೀರವಾಗಿ ಗಾಯಗಳಾಗಿದ್ದು ಅವರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂತ ಕೆಲಸ ಕೂಡ ಆಗಿತ್ತು. ಅದರಿಂದ ಈ ಒಂದು ಕಾರ್ಮಿಕರ ಸಾವು ಮತ್ತೆ ಗಾಯಗಳಿಗೆ ಸಂಬಂಧಪಟ್ಟಂತೆ ಈಗ NHRC ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಂತ ಬಹುತೇಕ ಮಂದಿ ಎಲ್ಲರೂ ಕೂಡ ವಲಸೆ ಕಾರ್ಮಿಕರು ಅನ್ನೋದು ಕೂಡ ಗೊತ್ತಾಗಿರೋದ್ರಿಂದ ಕಾರ್ಮಿಕರ ಸುರಕ್ಷತೆ ಮತ್ತೆ ಅವರ ಜೀವನೋಪಾಯ ಮತ್ತೆ ಅವರಿಗೆ ಅಲ್ಲಿ ಸುರಕ್ಷತಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಕೊಡೋದಕ್ಕೆ ಈಗ NHRC ಅವರು ಸೂಚನೆಯನ್ನ ನೀಡಿದ್ದಾರೆ. ಯಾಕಂದ್ರೆ ಅಲ್ಲಿ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕು. ಮತ್ತೆ ಮಾಲೀಕರ ನಿರ್ಲಕ್ಷ್ಯವೂ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು, ಮತ್ತೆ ಆ ಒಂದು ಏನು ಕ್ವಾರಿಯನ್ನು ನಿರ್ವಹಣೆ ಮಾಡ್ತಿದ್ದಂತ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಈ ಒಂದು ನಿರ್ಲಕ್ಷ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದ್ರಿಂದ ಇದರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ಕೂಡ ನಡೆಸೋದಕ್ಕೆ ಈಗ ಈ ಒಂದು ಸೂಚನೆಯನ್ನ ನೀಡಲಾಗಿರೋದು. ಮತ್ತೆ ಈಗಾಗಲೇ ಈ ಒಂದು ದುರ್ಘಟನೆಯಲ್ಲಿ ಸುಮಾರು 5 ಮಂದಿ ಏನು ಗಾಯಗೊಂಡಿದ್ರು ಅವರು ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಣ್ಣ ಪುಟ್ಟ ಗಾಯಗೊಂಡಿದ್ದಂಥ ವ್ಯಕ್ತಿಗಳು ಈಗಾಗಲೇ ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ಅನ್ನು ಪಡೆದು ಡಿಸ್ಚಾರ್ಜ್ ಕೂಡ ಆಗಿರುವಂಥದ್ದು. ಇನ್ನು ಉಳಿದಂತೆ ಗಂಭೀರ ಸ್ವರೂಪದ ಏನು ಗಾಯಗೊಂಡಿರುವಂತಹ ವ್ಯಕ್ತಿಗಳೇನಿದ್ರೆ ಆ ಒಂದು ಕಾರ್ಮಿಕರಿಗೆ ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತ ಕೆಲಸ ಕೂಡ ನಡೀತಾ ಇದೆ. ಇನ್ನು ಈ ಒಂದು ಘಟನೆಯಲ್ಲಿ 7 ಮಂದಿ ಕಾರ್ಮಿಕರು ಕೂಡ ಏನು ದಾರುಣವಾಗಿ ಹಂತಕವಾಗಿರುವುದು. ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸಿ ಅವರ ಕುಟುಂಬದವರಿಗೆ ಒಂದು ಏನು ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡಿರುವುದು. ಇನ್ನು ಈ ಒಂದು ಘಟನೆಯಲ್ಲಿ ಮಡಿದವರಿಗೆ ಸರ್ಕಾರದಿಂದ ಸುಮಾರು 10 ಲಕ್ಷ ಒಂದು ಪರಿಹಾರ ಘೋಷಣೆ ಕೂಡ ಆಗಿರುವುದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನ ಕಲೆ ಹಾಕಿ ಕಾರ್ಮಿಕರ ಒಂದು ಕುಟುಂಬ ಮತ್ತೆ ಅವರ ಏನು ಕುಟುಂಬ ಸದಸ್ಯರು ಏನಿದ್ರೆ ಅವರನ್ನು ಸಂಪರ್ಕ ಮಾಡಿ ಮತ್ತೆ ಏನು ಈ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಏನು ವರದಿ ಕೊಟ್ಟಿದ್ರೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಈ ಎಲ್ಲ ಒಂದು ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಸರ್ಕಾರದಿಂದ ಏನು ಪರಿಹಾರ ಘೋಷಣೆ ಮಾಡಲಾಗಿತ್ತು ಅದನ್ನ ಅವರ ಮೃತರ ಕುಟುಂಬಸ್ಥರಿಗೆ ಒಂದು ಹಸ್ತಾಂತರ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಈಗಾಗಲೇ 3 ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗಿರೋದು. ಹಾಗೂ ಈ ಒಂದು ದುರ್ಘಟನೆಗೆ ಕಾರಣ ಏನು ಮತ್ತೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಕೂಡ ಬಂಧಿತ 3 ಆರೋಪಿಗಳೇನಿದ್ರೆ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಘಟನೆಗೆ ಮಾಲೀಕರ ನಿರ್ಲಕ್ಷ್ಯ ಮತ್ತೆ ಅಲ್ಲಿ ಕೆಲಸ ನಿರ್ವಹಿಸ್ತಿರುವಂತಹ ಒಂದು ಮ್ಯಾನೇಜರ್ಸ್ ಇರ್ಬೋದು ಅವರ ನಿರ್ಲಕ್ಷ್ಯ ಕೂಡ ಈಗ ಕಂಡು ಬರ್ತಾ ಇರೋದ್ರಿಂದ ಪೊಲೀಸರು ಕೂಡ ಏನು ಮಾಲೀಕರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಇನ್ನೂ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಏನು ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು 2 ಕಲ್ಲು ಕ್ವಾರಿಗಳೇನಿದ್ದಾರೆ 2 ಕೂಡ ಅಕ್ಕಪಕ್ಕದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ವು. ಒಂದು ಕಲ್ಲು ಕ್ವಾರಿಯ ಒಂದು ಮೇಲ್ಭಾಗದ ಒಂದು ಬಂಡೆಯನ್ನು ತೆರವು ಮಾಡಬೇಕಾದ್ರೆ ಮತ್ತೊಂದು ಕ್ವಾರಿಯ ಒಂದು ಕೆಳಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಕಾರ್ಮಿಕರ ಮೇಲೆ ಈ ಒಂದು ಬಂಡೆ ಉರುಳಿ ಬಿದ್ದರಿಂದ ಅಲ್ಲಿ 7 ಮಂದಿ ಕಾರ್ಮಿಕರು ಕೂಡ ದಾರುಣವಾಗಿ ಹತ್ಯೆಯಾಗಿರುವುದು. ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ
ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೇಲ್ನೋಟಕ್ಕೆ ಕಾರ್ಮಿಕರ ಒಂದು ಜೀವದ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯಗಳು ಕೂಡ ಅಲ್ಲಿ ವಹಿಸಿರೋದು ಕೂಡ ಗೊತ್ತಾಗುತ್ತೆ. ಮೇಲ್ಗಡೆ ಬಂಡೆ ತೆರವು ನಡೀತಾ ಇರುತ್ತೆ, ಆದ್ರೆ ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಷ್ಟು ಡೇಂಜರಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರಿಂದ ಇಷ್ಟು ನಿರ್ಲಕ್ಷ್ಯತೆಯಿಂದ ಕೆಲಸ ಮಾಡೋದಕ್ಕೆ ಮತ್ತೆ ಅವರ ಸುರಕ್ಷತೆಗೆ ಯಾವುದೇ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಈಗ ಇದ್ರ ಬಗ್ಗೆ ತನಿಖೆ ಮತ್ತೆ ಏನೆಲ್ಲ ಒಂದು ವೈಫಲ್ಯಗಳಲ್ಲಿ ಕಂಡು ಬರ್ತಾ ಇದೆ ಅದರ ಬಗ್ಗೆ ಕೂಡ ಒಂದು ವರದಿಯನ್ನ ತಯಾರಿ ಮಾಡ್ತಾ ಇರೋದು. ಮತ್ತೆ ಈಗ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತೆ ಸ್ಥಳೀಯ ಆಡಳಿತ ಏನಿದೆ ಅವರ ಬಳಿ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡಿ ಈಗ ಈ ಒಂದು ಕಾರ್ಮಿಕರ ಸುರಕ್ಷತೆ ಮತ್ತೆ ಅವರ ಜೀವ ಹಾನಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೂಡ ಸಲ್ಲಿಸಬೇಕು ಅಂತೇಳಿ ಈಗ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನ ನೀಡಿ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.